ಮರ್ಮಸ್ಥಳ ದ್ವಾರದ ಬಳಿಯೇ ಹೆಣ ಮಲಗಿಸಿದ್ರು. ಚಿನ್ನಯ್ಯನ ವಿಡಿಯೋ ನಂಬರ್ 16ರಲ್ಲಿ ಆಸಿಡ್ ದಾಳಿ ರಿವೀಲ್ ಆಗಿದೆ. ಆ ಹೆಣದ ಮುಖವನ್ನ ಆಸಿಡ್ ಹಾಕಿ ಸುಟ್ಟಿದ್ರು. ಹೇಳೋದಕ್ಕೆ ಭೀಭತ್ಸ ರೂಪದಲ್ಲಿದೆ ಸಾಲುಗಳು. ಕೇಳಿಸಿಕೊಳ್ಳುವ ನಿಮ್ಮ ಕಿವಿಗಳಿಗೂ ಕೂಡ ಇದರ ಭೀಕರತೆಯ ತೀವ್ರತೆ ಅರ್ಥ ಆಗಿರಬಹುದು. ಕರೆಕ್ಟ್ ಆಗಿ 16ನೇ ವಿಡಿಯೋ ಅಂತ ಹೇಳೋದಿಲ್ಲ, ಕಾರಣ 15 ಮತ್ತು 16 ಎರಡೂ ವಿಡಿಯೋಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಚಿನ್ನಯ್ಯ ಮೈಕ್ ಹಾಕಿಕೊಂಡಿರಲಿಲ್ಲ ಅನ್ಸುತ್ತೆ. ಆತನ ಮೌಖಿಕ ಮಾತುಗಳನ್ನ ಕಿವಿ ಹತ್ರಕ್ಕೆ ಮೊಬೈಲ್ ಸ್ಪೀಕರ್ ಇಟ್ಟರೆ ಮಾತ್ರ ಅರ್ಥ ಆಗೋ ತರಹ ಇದೆ. ಹೆಣಗಳ ಮುಖವನ್ನ ಆಸಿಡ್ ಹಾಕಿ ಸುಟ್ಟು ಹಾಕ್ತಿದ್ರು. ಪಾರ್ಟ್ 16 ವಿಡಿಯೋ ನಂಬರ್ 16 ಅಥವಾ 15 ನೀವು ಎರಡನ್ನೂ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ. ಧರ್ಮಸ್ಥಳ ದ್ವಾರದ ಬಳಿ ಅರ್ಥಾತ್ ಮರ್ಮಸ್ಥಳದ ದ್ವಾರದ ಬಳಿ ಹೆಣ ಇಡ್ತಿದ್ರು. ಚಿನ್ನಯ್ಯನ ವಿಡಿಯೋ ನಂಬರ್ 16ರಲ್ಲಿ ಆಸಿಡ್ ದಾಳಿಯ ವಿಚಾರ ಪ್ರಸ್ತಾಪ. ಮುಖ ಯಾಕೆ ಸುಟ್ಟು ಹಾಕ್ತಾರೆ ಅಂತ ಕೇಳೋದಾದ್ರೆ ನಾವು ಆ ವಿಡಿಯೋವನ್ನು ಪ್ಲೇ ಮಾಡ್ತೀವಿ ಆಮೇಲೆ. ಆದರೆ ಮುಖ ಯಾಕೆ ಸುಟ್ಟು ಹಾಕ್ತಿದ್ರು ಅನ್ನೋ ಪ್ರಶ್ನೆಗಳು ಕಾಡ್ತವೆ ನೋಡಿ. ಸಾಕಷ್ಟು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಸಂತ್ರಸ್ತ ಅಥವಾ ಸಂತ್ರಸ್ತೆಯರ ಮುಖವನ್ನು ಸುಡಲಾಗುತ್ತೆ. ಅದಕ್ಕೆ ಕಾರಣ ಬಲವಾಗಿರುತ್ತೆ. ಸಾಕ್ಷಿ ನಾಶ ಆಗಬೇಕು. ಮುಖ ಚೆಹರೆ ಇನ್ಸ್ಟಂಟ್ ಆಗಿ ಗೊತ್ತಾಗಬಾರದು. ಅತಿ ವೇಗದಲ್ಲಿ ಇಂಥವರೇ ಮುಖ ನೋಡಿದ ತಕ್ಷಣ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಕೆಲವರು ಸುಟ್ಟು ಹಾಕ್ತಾರೆ. ಕಿರೋಸಿನ್ ಹಾಕಿ ಸುಟ್ಟು ಹಾಕುವ ಪ್ರಕರಣಗಳಿದ್ದಾವೆ. ಆಸಿಡ್ ಹಾಕಿ ಸುಟ್ಟು ಹಾಕುವ ಪ್ರಕರಣಗಳಿದ್ದಾವೆ. ಚಿನ್ನಯ್ಯ ಕೂತ್ಕೊಂಡು ಹೇಳ್ತಾನೆ. ಚಿನ್ನಯ್ಯ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮುಖಾಮುಖಿ ಸಂಭಾಷಣೆಯಲ್ಲಿ ಚಿನ್ನಯ್ಯ ಹೇಳೋದು, ನಾನು ನೋಡಿದ ಹೆಣಗಳ ಪೈಕಿ ಮುಖ ಸುಟ್ಟು ಹಾಕಿರೋ ಹೆಣಗಳನ್ನ ನೋಡಿದ್ದೆ. ಆ ಮುಖದ ಮೇಲೆ ಕನ್ನಡದ ಒಂದು ಮ್ಯಾಗಝಿನ್ ಹೆಸರು ಕೂಡ ಹೇಳ್ತಾನಾತ. ಆ ಮ್ಯಾಗಝಿನ್ ಮುಖದ ಮೇಲೆ ಹಾಸಲಾಗಿತ್ತು. ಅದನ್ನು ಹಾಸಿದ್ರು ಅಂತ ಮುಖದ ಮೇಲೆ ಮರೆ ಮಾಡಲಾಗಿತ್ತು, ಮರೆಮಾಚಲಾಗಿತ್ತು. ಅದನ್ನ ಬದಿಗೆ ಸರಿಸಿ ನೋಡಿದಾಗ ಅತಿ ಭಯಾನಕವಾದ ದೃಶ್ಯಗಳು ನನ್ನ ಕಣ್ಣಿಗೆ ಕಾಣಿಸ್ತು. ಸುಟ್ಟ ಚರ್ಮದ ಗುರುತು, ಸುಟ್ಟ ನಯನಗಳ ರೆಪ್ಪೆಗಳು, ಕಣ್ಣಿನ ರೆಪ್ಪೆಗಳು ಕೂಡ ಆಸಿಡ್ ನೀರಿನಿಂದ ಸುಟ್ಟು ಹೋಗಿತ್ತು ಅಂತ. ಮುಖ ಛಿದ್ರ ಆಗಿತ್ತು. ಆ ಮುಖಗಳನ್ನು ನಾನು ನೋಡಿದೆ. ಜೊತೆಗೆ ಇದನ್ನ ಮರ್ಮಸ್ಥಳದ ಹೆಬ್ಬಾಗಿಲ ಹತ್ತಿರವೇ ದ್ವಾರ ಅಂದ್ರೆ ಆರ್ಚ್, ಆ ಆರ್ಚ್ನ ಬಳಿ ಇಡ್ತಾ ಇದ್ರು ಹೆಣಗಳನ್ನ. ಚಿನ್ನಯ್ಯನ ಹೇಳಿಕೆಗಳನ್ನೆಲ್ಲವೂ ಕೂಡ SIT ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಫ್ರೀಡಂ ಟಿವಿಗೆ ಬೇಕಾಗಿರುವಂತಹದ್ದು ಇಂತಹ ವ್ಯಕ್ತಿಗಳಿಗೆ ಸಿಗಬೇಕು ನ್ಯಾಯ ಅಂತಲ್ಲ. ನಮ್ಮ ಗ್ರಹಿಕೆಗೆ ನಾವು ವ್ಯಕ್ತಿಯನ್ನು ಹುಡುಕಾಡ್ತಾ ಇಲ್ಲ. ನಮಗೆ ಬೇಕಾಗಿರೋದು ಆರೋಪ ಪ್ರತ್ಯಾರೋಪಗಳ ನಡುವೆ ನ್ಯಾಯ ಸಾಯಬಾರದು, ನ್ಯಾಯಕ್ಕೆ ಆಸಿಡ್ ಹಾಕಬಾರದು ಅನ್ನೋ ಕಾರಣ ಅಷ್ಟೇ. ಸಾಮಾಜಿಕ ಕಳಕಳಿ ಮತ್ತು ಜನಪರವಾದಂತಹ ಕಾಳಜಿ ಒಂದು ನಮ್ಮ ಸುದ್ದಿಗೆ ಕಾರಣ. ಸೊ ಆ ವಿಡಿಯೋದಲ್ಲಿ ಏನು ಹೇಳ್ಕೊಂಡಿದ್ದ ಒಂದ್ಸತಿ ನೋಡ್ಕೊಂಡು ಬನ್ನಿ. ಅದಕ್ಕೆ ಪೊಲೀಸ್ನವರೆಲ್ಲ ಬಂದ್ರು. ಪೊಲೀಸ್ನವರು ಬಂದ್ರು, ಮತ್ತೆ ಎಲ್ಲ ನೋಡಿದ್ರು, ನಾಯಿ ಸಹ ಕರೆಸಿದ್ರು. ಯಾವ ಕಲ್ಲನೂ ಇರಲಿಲ್ಲ, ಏನು ಮಾಡಲಿಲ್ಲ. ಅದರಲ್ಲಿ ಅದೊಂದು ಮಾಹಿತಿ ಇತ್ತು ನನಗೆ. ಮಾರಿಗುಡಿ ಹತ್ರ ಒಂದು ಮೈಸೂರಿನ ಎನ್ಸ್ ಅಂತ ಹೇಳಿ ಪೇಪರ್ ಇತ್ತು, ಮೈಸೂರು ಪೇಪರ್ ಇತ್ತು, ಪೇಪರ್ ಉದಯವಾಣಿ ಪೇಪರ್ ಅಂತ ಮೈಸೂರು ಪೇಪರ್ ಮೈಸೂರು ಇತ್ತು. ಉದಯವಾಣಿ ಪೇಪರ್ ಮುಖಕ್ಕೆ ಹೆಸರು ಹಾಕಿದ್ರು. ಅದರಲ್ಲಿ ಧರ್ಮಸ್ಥಳದ ಇದೇ ಈಗ ಸೌಜನ್ಯ ಗ್ಯಾಂಗ್ ಅಲ್ಲಿ ಇದ್ದಾರಲ್ಲ, ಅಮ್ಮವ್ರು ಹಾಕೊಂಡಿದ್ದರು ಹೆಸರು. 6-7 ಮಂದಿಯನ್ನು ಸ್ಟೇಷನ್ ಅಲ್ಲಿ 8-9 ಮಂದಿಯನ್ನು ಸ್ಟೇಷನ್ ಅಲ್ಲಿ ಕೂರಿಸಿ ಮತ್ತೆ ಒಳಗಡೆಯಿಂದೆಲ್ಲ ಫೋನ್ ಬಂದಾಗ ಅದನ್ನು ಬಿಟ್ಟಿದ್ರು ಅಂತ ಹೇಳಿ ಯಾತ್ರಿಕರೆಲ್ಲ ನಡೆದು ಆ ಜಾಗದಲ್ಲಿ ಮಲಗಿಸಿಬಿಟ್ರು. ಅದಕ್ಕೆ ಪೊಲೀಸ್ನವರೆಲ್ಲ ಬಂದ್ರು. ಪೊಲೀಸ್ನವರು ಬಂದ್ರು, ಮತ್ತೆ ಎಲ್ಲ ನೋಡಿದ್ರು, ನಾಯಿ ಸಹ ಕರೆಸಿದ್ರು. ಯಾವ ಕಲ್ಲನೂ ಇರಲಿಲ್ಲ, ಏನು ಮಾಡಲಿಲ್ಲ. ಅದರಲ್ಲಿ ಅದೊಂದು ಮಾಹಿತಿ ಇತ್ತು ನನಗೆ. ಮಾರಿಗುಡಿ ಹತ್ರ ಒಂದು ಮೈಸೂರಿನ ಎನ್ಸ್ ಅಂತ ಹೇಳಿ ಪೇಪರ್ ಇತ್ತು, ಮೈಸೂರು ಪೇಪರ್ ಇತ್ತು, ಪೇಪರ್ ಉದಯವಾಣಿ ಪೇಪರ್ ಅಂತ ಮೈಸೂರು ಪೇಪರ್ ಮೈಸೂರು ಇತ್ತು. ಉದಯವಾಣಿ ಪೇಪರ್ ಮುಖಕ್ಕೆ ಹೆಸರು ಹಾಯಣದ ಮುಖದ ಹತ್ತಿರ ಮೈಸೂರು ಪೇಪರ್ ಪತ್ತೆಯಾಗಿತ್ತು.
ಆ ಹೆಣ್ಣು ಮಗಳ ಶವವನ್ನು ನಾನು ಗಮನಿಸಿದೆ. ಮುಖ ಛಿದ್ರ ಆಗಿತ್ತು. ಮುಖದ ಚರ್ಮಗಳು ಆಸಿಡ್ ದ್ರವದಿಂದ ಸುಟ್ಟು ಹೋಗಿತ್ತು. ಅದರ ಪಕ್ಕದಲ್ಲೇ ನಿಂತ್ಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಅರ್ಥಾತ್ ಪೊಲೀಸರು ಬಂದಿದ್ರು, ಆದರೆ ಆ ಅಸಹಜ ಅಥವಾ ಅನುಮಾನಾಸ್ಪದ ಶವದ ಬಗ್ಗೆ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅತ್ಯಂತ ಆಘಾತಕಾರಿಯಾದಂಥ ಮಾಹಿತಿ ಇದು. ಏನಾಗ್ತಾ ಇತ್ತು ಮರ್ಮಸ್ಥಳದಲ್ಲಿ, ಏನೆಲ್ಲ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕಲ್ಲ. ಕೇವಲ ನೋಡುಗರ ಕಣ್ಣಿಗೆ ಸಂತೋಷ ಕೊಡುವಂತಹ ವಿಡಿಯೋಗಳಾಗಬಾರ್ದಿದು. ಸಾಕಷ್ಟು ಕಳಂಕ ಬರೋದಕ್ಕೆ ಸಾಧ್ಯ ಆಗುವಂತಹ ವಿಡಿಯೋ ಆಗಿ ಸೀಮಿತ ಆಗಬಾರ್ದಿದು. ಈ ವಿಡಿಯೋದ ಮುಖಾಂತರವಾಗಿ ನಾನಾ ವ್ಯಕ್ತಿತ್ವಗಳ ಬಗ್ಗೆ ಅನುಮಾನ ಹುಟ್ಕೋಬಾರ್ದಲ್ಲ. ಇಲ್ಲಿ ಯಾರು ಅಪರಾಧಿ, ಯಾರು ನಿರಪರಾಧಿ, ಯಾರು ತಪ್ಪು ಮಾಡ್ತಾ ಇದ್ರು. ಮರ್ಮ ಸ್ಥಳದ ಕೇಂದ್ರ ಸ್ಥಾನದಲ್ಲಿ ಆಸಿಡ್ ದಾಳಿಗೆ ಒಳಗಾದ ಹೆಣ್ಣು ಮಕ್ಕಳ ಶರೀರಗಳು ಸಿಗ್ತಾ ಇತ್ತು ಎನ್ನುವುದಾದರೆ ಇದು ದೂರದ ಜಾರ್ಖಂಡು ಅಲ್ಲ, ದೂರದ ಉತ್ತರ ಪ್ರದೇಶನೂ ಅಲ್ಲ, ಇದು ನಮ್ಮ ಭವ್ಯ ಕರ್ನಾಟಕ. ಆ ಕರ್ನಾಟಕದಲ್ಲಿ ಈ ತರಹದ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ನಿಜಕ್ಕೂ ಕೂಡ ಪರಮಾಶ್ಚರ್ಯ. ಸೊ ಈ ವಿಡಿಯೋ ಈಗ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.